DCET 2025 ರ್ಯಾಂಕ್ ಕ್ಯಾಲ್ಕುಲೇಷನ್ ಅಲ್ಲ, ಎನಿ ಇಯರ್ DCET ರ್ಯಾಂಕ್ ಕ್ಯಾಲ್ಕುಲೇಷನ್ ಹೆಂಗಾಗುತ್ತೆ ಅಂದರೆ 50% ಆಫ್ ದ ಡಿಪ್ಲೊಮಾ ಸ್ಕೋರ್, ನೀವು ಡಿಪ್ಲೊಮೋಲ್ಲಿ ಏನು ಸ್ಕೋರ್ ಮಾಡಿದ್ದೀರಾ 1 to 6 ಸೆಮ್ ಅದ್ರ 50% ಆಫ್ ದ DCET ಸ್ಕೋರ್. ಓಕೆ, ಸೊ ಇಲ್ಲಿ ಏನು 100ಗೆ ಕನ್ವರ್ಟ್ ಮಾಡ್ತೀರಾ ಪರ್ಸೆಂಟೇಜ್ ಡಿವೈಡ್ ಬೈ 2 ಮಾಡ್ತಾರೆ. ಇಲ್ಲಿ ಏನು 100 ಸ್ಕೋರ್ ಮಾಡ್ತೀರಾ, 100 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ ಡಿವೈಡ್ ಬೈ 2 ಆಗುತ್ತೆ. ಸೊ ಎರಡೂ ಸೇರಿಸಿ ಇದು 50% ಟೋಟಲ್ 100% ಮಾಡ್ತಾರೆ. 100%ಗೆ ಒಂದು ರ್ಯಾಂಕಿಂಗ್ ಕೊಡ್ತಾರೆ. ದಟ್ ಇಸ್ ದ ರ್ಯಾಂಕಿಂಗ್ ಕ್ಯಾಲ್ಕುಲೇಷನ್ ಫಾರ್ ಎನಿ DCET. ಬಟ್ ಇವಾಗ ಬಂದಿರೋದು ಏನು ಅಂತಂದ್ರೆ 2025 ಅವ್ರು ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ನಾವು C20 ಸಿಲೆಬಸ್ 2025 C20 ಸಿಲೆಬಸ್ ನಾವು ನಮ್ಗೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ನಿಮಗೆ ಚೇಂಜಸ್ ಆಗಿದೆ ವಿತ್ ಪ್ರೂಫ್ ನಾನು ಇಲ್ಲಿಸ್ಟ್ರೇಟ್ ಮಾಡ್ತೀನಿ ನಾನು ನಿಮಗೆ. ಸೊ 50% ಆಫ್ ಡಿಪ್ಲೊಮೋ, ಓಕೆ 50% ಆಫ್ ಡಿಪ್ಲೊಮೋ ಅಂತ ಹೇಳಿದೆ, ಅದು ಬಂದು CGPA ಅಂತ ತಗೊಂತಾರೆ. CGPA ಬಂದು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್ ಇನ್ಕ್ಲೂಡಿಂಗ್, ಪಾಯಿಂಟ್ ಬಿಟ್ಬಿಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ಆಡಿಟ್ ಕೋರ್ಸ್. ಅಂದ್ರೆ ಫಸ್ಟ್ ಸೆಮ್ ಅಲ್ಲಿ EVS, ಸೆಕೆಂಡ್ ಸೆಮ್ ಅಲ್ಲಿ ಕನ್ನಡ 1, ಥರ್ಡ್ ಸೆಮ್ ಅಲ್ಲಿ ಕನ್ನಡ 2, ಆಮೇಲೆ ಫೋರ್ತ್ ಸೆಮ್ ಅಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ಇಷ್ಟುದು ಮಾರ್ಕ್ಸ್ ಇನ್ಕ್ಲೂಡ್ ಆಗುತ್ತೆ ನಿಮ್ಮ CGPA ಅಲ್ಲಿ. ಇದನ್ನೇ ಹೇಳ್ತಾ ಇದ್ದಾರೆ ಸುಮಾರು ಜನ ಸ್ಟೂಡೆಂಟ್ಸ್ಗೆ, ನಿಮ್ದು ಫಸ್ಟ್ ಸೆಮ್ ಇಂದ ಇನ್ಕ್ಲೂಡಿಂಗ್ ಆಡಿಟ್ ಕೋರ್ಸ್ ನಿಮಗೆ ಕೌಂಟ್ ಆಗುತ್ತೆ. ಸೊ ಮಾರ್ಕ್ಸ್ ಕಳ್ಕೊಂಬೇಡಿ. ಯಾರನ್ನ ಜೂನಿಯರ್ಸ್ ನೋಡ್ತಾ ಇದೆ ಅಥವಾ ನೀವು ನೋಡ್ತಾ ಇದ್ರೆ ನಿಮ್ಮ ಜೂನಿಯರ್ಸ್ಗೆ ಹೇಳಿ, ಯಾವುದೇ ಕಾರಣಕ್ಕೂ ಇಂಟರ್ನಲ್ ಮಾರ್ಕ್ಸ್ ಕೌಂಟ್ ಆಗುತ್ತೆ ನಿಮಗೆ, ವಿತ್ ಪ್ರೂಫ್ ತೋರಿಸಿ ನಾನು ನಿಮಗೆ, ಅದು ಕೌಂಟ್ ಆಗುತ್ತೆ. ಸೊ ಕಳ್ಕೊಳಕ್ ಹೋಗ್ಬೇಡಿ ಅಂತ. ಪ್ಲಸ್ 50% DCET ಸ್ಕೋರ್ ಏನಿದೆ ಅದು. ಓಕೆ, ಏನ್ ಸರ್ ಇದು CGPA ಅಂದ್ರೆ ಏನು ಅಂತಂದ್ರೆ ಕ್ಯುಮುಲೇಟಿವ್ ಗ್ರೇಡ್ ಪಾಯಿಂಟ್ ಆವರೇಜ್ ಅನ್ಬಿಟ್ಟು ನೋಡಿ ಈ ತರ ಬರುತ್ತೆ ನಿಮ್ಗೆ. ಇಲ್ಲಿ ನೋಡಿ ವಿತ್ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿದ್ದೀನಿ, ಯಾವುದೋ ಒಂದು ಸ್ಟೂಡೆಂಟ್ ಮಾರ್ಕ್ಸ್ ಕಾರ್ಡ್ ಇದು. ಸೊ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. ಸೊ ಇಲ್ಲಿ ಫಸ್ಟ್ ಬರೋದು SGPA ಬರುತ್ತೆ. ಸೊ ದಿಸ್ ಇಸ್ SGPA. ಓಕೆ, ಇದು ಬಂದು SGPA ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಆವರೇಜ್. ಅದೇ ಥರ SGPA ಎಲ್ಲ ಸೆಮ್ಸು ಬರುತ್ತೆ. ಅದೇ ಥರ ನೋಡಿ ಎಲ್ಲ ಇದಾದ್ಮೇಲೆ SGPA ಆಡ್ ಅಪ್ ಆಗ್ಬಿಟ್ಟು ನಿಮಗೆ ಕ್ಯುಮುಲೇಟಿವ್ ಅಂತ ಬರುತ್ತೆ. ಅಪ್ ಟು ದಿಸ್ ಎಕ್ಸಾಮ್ ಅಂದ್ರೆ ಕ್ಯುಮುಲೇಟಿವ್ CGPA ಬಂದು 9.62 ಇದೆ. 9.62 ಬಂದು ಕನ್ವರ್ಷನ್ ಮಾಡಿದಾಗ ಪರ್ಸೆಂಟೇಜ್ಗೆ 88.7 ತಗೊಂಡಿದ್ದಾರೆ. ನೋಡಿ ಅದೇ ಹುಡುಗಿ, ನಾನು ಹೇಳಿರೋದು ಇದೇ ಹುಡುಗಿನ ಕೀರ್ತನಾನೇ ತಗೊಂಡಿರೋ ಮಾರ್ಕ್ಸ್ ಬಂದು ನೋಡಿ ಇಲ್ಲಿ ಸೇಮ್ 88.7 100ಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದ್ರೆ ನಿಮ್ಮ ಡಿಪ್ಲೊಮೋ ಪರ್ಸೆಂಟೇಜ್ ಬಂದು 100ಗೆ 88.7, ಅವರು DCET ಸ್ಕೋರ್ ಮಾಡೋದು 78, ಇದ್ರದ್ದು 50%, ಇದ್ರದ್ದು 50%, ಎರಡು ಆ್ಯಡ್ ಮಾಡಿ ಅವ್ರಿಗೆ ರ್ಯಾಂಕಿಂಗ್ ಕೊಟ್ಟೋದು ಯಾವುದು ಅಂದರೆ 286th ರ್ಯಾಂಕ್ ಪ್ರೊವೈಡ್ ಮಾಡಿರೋದು. ದಿಸ್ ಈಸ್ ಹೌ ದ ರ್ಯಾಂಕ್ ಕ್ಯಾಲ್ಕುಲೇಷನ್ ಫಾರ್ C20 ಸಿಲೆಬಸ್ ಹ್ಯಾಸ್ ಬೀನ್ ಕ್ಯಾಲ್ಕುಲೇಟೆಡ್.